ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಆಶ್ವಯುಜ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೂ ರಮಾ ಮಹೋತ್ಸವದ ಕಾಲವೆಂದು ಹೇಳಲಾಗುವುದು. ಈ ದಿವಸಗಳಲ್ಲಿ ಸಂಪತ್ತಭಿವೃದ್ಧಿಗೆ ಶ್ರೀ ಲಕ್ಷ್ಮೀದೇವಿಯನ್ನು, ಜ್ಞಾನಾಭಿವೃದ್ಧಿಗೆ ಶ್ರೀ ವೇದವ್ಯಾಸಾತ್ಮಕ ನಾರಾಯಣನನ್ನು ಪೂಜಿಸಬೇಕು. ಭಗವಂತನ ಇಚ್ಛೆಯಿಂದ ಶ್ರೀ ಲಕ್ಷ್ಮಿಯು ದುಷ್ಟ ಸಂಹಾರ, ಶಿಷ್ಟರಕ್ಷಣೆಗಾಗಿ ಶ್ರೀ ಭೂ ದುರ್ಗೆಯಾಗಿ ಅವತರಿಸಿದಳು. ಯಹ ಅಶ್ವಿನಿ ಮಾಸಿ ಚ ಶುಕ್ಲಪಕ್ಷೆ ರಾಮೋತ್ಸವೇ ಸನ್ನಿಹಿತೈಕ ಭಕ್ತ್ಯಾ ಶರತ್ಕಾಲೆ ಮಹಾಪೂಜಾಂ ಕ್ರಿಯತೆ ಯಾಚ ವಾರ್ಷಿಕಿ. ಶರದ್ ಋತುವಿನಲ್ಲಿ ಮಹಾಪೂಜೆ ಮಾಡಿದವನ ಶತ್ರುವಿಗೆ ಬಾಧೆಯನ್ನುಂಟು ಮಾಡುವೆನೆಂದು ಸ್ವತಃ ಲಕ್ಷ್ಮೀದೇವಿಯೇ ಪ್ರತ್ಯಕ್ಷಳಾಗಿ ಹೇಳಿದ್ದಾಳೆ. ಹೀಗೆ ರಮಾ ನಾರಾಯಣರನ್ನು ಕಲಶ, ಪ್ರತಿಮೆ, ಬೊಂಬೆಗಳಲ್ಲಿ ಆವಾಹಿಸಿ ಮುಂದೆ 9 ದಿವಸಗಳಲ್ಲಿಯೂ ಭಗವಂತನ ಹಾಗೂ ದುರ್ಗೆಯನ್ನು ಸರಸ್ವತಿ, ಕುಮಾರಿ ಇತ್ಯಾದಿ ನಾಮಗಳಿಂದ ಪೂಜಿಸಬೇಕು. ನವರಾತ್ರಿಯಲ್ಲಿ ಮಾಡುವ ನವಶಕ್ತಿಗಳ ಪೂಜೆಯಿಂದ ನಮಗೆ ನವಶಕ್ತಿ ಉದಯವಾಗಿ ಮಹಿಷಾಸುರ ಮುಂತಾದ ರಾತ್ರಿ ಶಕ್ತಿಗಳು ನಷ್ಟವಾಗುವು. ರಾತ್ರಿಯಲ್ಲಿ ರಾಕ್ಷಸರಿಗೆ ಶಕ್ತಿ ಅಧಿಕವಾದಂತೆ ಹಗಲಿಗಿಂತಲೂ ಅನ್ಯಾಯ, ಅನಾಚಾರಗಳು ರಾತ್ರಿಯಲ್ಲಿಯೇ ಅಧಿಕವಾಗಿ ನಡೆಯುವುದು. ಆ ಅನ್ಯಾಯವು ತೊಲಗುವುದು. ನವರಾತ್ರಿಯಲ್ಲಿ ಮೊದಲ 3 ದಿವಸಗಳಲ್ಲಿ ಮಹಾಕಾಳಿ ಎಂಬ ತಮೋಗುಣ ಪ್ರೇರಕವಾದ 3 ಶಕ್ತಿಗಳನ್ನೇ ವಿಮಲ, ಉತ್ಕರ್ಷಿಣಿ, ಜ್ಞಾನ ಎನ್ನಲಾಗಿದೆ. ಕಾಮಾದಿ ಮಲಗಳನ್ನು ದೂರ ಮಾಡುವ ವಿಮಲಾ ಶಕ್ತಿಯು ಕೋಪವನ್ನು ಪರಿಹರಿಸಿ ಉತ್ಕರ್ಷವನ್ನುಂಟು ಮಾಡುವ ಉತ್ಕರ್ಷಿಣಿಯು ಕಾಮಕ್ರೋಧಾದಿಗಳಿಗೆ ಮೊದಲಾದ ಅಜ್ಞಾನವನ್ನು ಪರಿಹರಿಸಿ ಜ್ಞಾನವನ್ನು ನೀಡುವ ಜ್ಞಾನ ಎಂಬ ಶಕ್ತಿಯು ಮೊದಲ 3 ದಿನಗಳಲ್ಲಿ ಪೂಜಿಸಲಾಗುತ್ತದೆ. ಮಧ್ಯದ 3 ದಿನಗಳಲ್ಲಿ ಮಹಾಲಕ್ಷ್ಮಿಯಲ್ಲಿದ್ದು ದುಷ್ಟರ ಸಂಹಾರ ಮಾಡಿದ ಮಹಾಲಕ್ಷ್ಮಿ ಎಂಬ ಭಗವಂತನ ಕ್ರಿಯಾ, ಯೋಗ, ಬ್ರಹ್ಮಿ ಎಂಬ 3 ಶಕ್ತಿಗಳನ್ನು ಪೂಜಿಸಲಾಗುತ್ತದೆ. ದುರಾಚಾರವನ್ನು ತಡೆಹಿಡಿದು ಸದಾಚಾರವನ್ನುಂಟು ಮಾಡುವ ಕ್ರಿಯಾ ಎಂಬ ಶಕ್ತಿಯು ಪಾಶವಿ ಶಕ್ತಿಯನ್ನು ನಾಶ ಮಾಡಿ ಮುಕ್ತಿ ಮಾರ್ಗಕ್ಕೆ ಉಪಾಯವಾದ ಯೋಗ ಎಂಬ ಶಕ್ತಿಯು ಅವನೀತತೆಯನ್ನು ಹೋಗಲಾಡಿಸಿ ವಾಯುವಾದಿ ಗುರುಗಳಲ್ಲಿ ಬ್ರಹ್ಮೀ ಭಾವವನ್ನು ಕೊಡುವ ಬ್ರಹ್ಮಿ ಎಂಬ ಶಕ್ತಿಯನ್ನು ಪೂಜಿಸಲಾಗುತ್ತದೆ. ಕಡೆಯ 3 ದಿವಸಗಳಲ್ಲಿ ಬ್ರಹ್ಮಾದಿಗಳಿಗೂ ವಿಜ್ಞಾನಪ್ರದವಾದ ಸತ್ಶಬ್ದವಾಚ್ಯನಾದ ವಾಯುವಿಗೂ ಜ್ಞಾನಾದಿಗಳಿಂದ ನಿಯಮಿಸುವ ಮುಖ್ಯಪ್ರಾಣನಿಗೂ ಅನಸ್ಯ ಈಶನಾದ ಸರಸ್ವತಿಗೂ ಜ್ಞಾನಪ್ರದವಾದ ಸತ್ಯ, ಈಶಾನ, ಅನುಗ್ರಹ ಎಂಬ ಶಕ್ತಿಗಳು ಸರಸ್ವತಿ ಎನಿಸಿವೆ. ಇವು ಮಾನವರು ತಾವೇ ಈಶರೆಂದು ತಿಳಿದು ಅಸತ್ಯ ಮಾರ್ಗವನ್ನು ಅವಲಂಬಿಸುತ್ತಿರುವರು. ಈ ಸರಸ್ವತಿ ಪೂಜೆಯಿಂದ ನಾವೇ ಈಶರೆಂಬ ಅಹಂಭಾವವು ತೊಲಗಿ ಸತ್ಯ ಮಾರ್ಗವನ್ನು ಹಿಡಿಯಲು ಅನುಕೂಲವಾಗುವುದು. ಇದರಿಂದ ಭಗವಂತನ ಅನುಗ್ರಹ ಉಂಟಾಗಿ ಗುರಿಯನ್ನು ಮುಟ್ಟಬಹುದು. ಈ ರಾತ್ರಿಯ ದೇವತೆಯನ್ನು ರಾತ್ರಿ ಸೂಕ್ತವು ವರ್ಣಿಸುತ್ತದೆ. ರಾತ್ರಿ ದೇವತೆಯ ಜ್ಞಾನಕಿರಣದಿಂದ ಅಜ್ಞಾನ ನಾಶವಾಗುತ್ತದೆ ಎಂದು ವರ್ಣಿಸಲಾಗಿದೆ. ಜ್ಯೋತಿಷ್ಯ ಬಾಧತೆ ತಮಃ. ದುಃಖಕಾರಿಯಾದ್ದರಿಂದ ಶತ್ರುವಿನಂತಿರುವ ರಾಗಾದಿ ದೋಷಗಳನ್ನು ಪೂರ್ಣವಾಗಿ ಭಸ್ಮೀಕರಿಸಲಿ. ದುಃಖಹೇತುವಾದ ಪಾಪಗಳನ್ನು ನಾವಿಕನು ದೋಣಿಯ ಮುಖಾಂತರ ಸಮುದ್ರವನ್ನು ದಾಟಿಸುವಂತೆ ದಾಟಿಸಲಿ. ಮಹಾಲಕ್ಷ್ಮಿ ಶಕ್ತಿಯಾದರೂ ಶ್ರೀ ಸೂಕ್ತದಿಂದ ವರ್ಣಿಸಲ್ಪಟ್ಟು ಅಲಕ್ಷ್ಮೀ ನಾಶವನ್ನು ಉಂಟುಮಾಡುವುದು. ಪಾವಕ ನಃ ಸರಸ್ವತಿ ಎಂದು ಸರಸ್ವತಿಯ ಶಕ್ತಿಯು ನಮ್ಮನ್ನು ಪವಿತ್ರರನ್ನಾಗಿ ಪಾಲಿಸಲು ಈ ಶಕ್ತಿಯೇ ಸುವ್ಯಾಖ್ಯೆಗಳ ಪ್ರಬೋಧವಾಗಿದೆ. ರಾತ್ರಿ ಎಂದರೆ ಭಗವಂತನೇ ಆಗಿರುವನು. ರಾತ್ರಿ ಶಬ್ದವಾಚ್ಯನಾದ ಶ್ರೀ ದುರ್ಗಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹನೇ ರಾತ್ರಿ ಶಬ್ದವಾಚ್ಯನು ಎಂದು ರಾತ್ರಿ ಸೂಕ್ತವು ತಿಳಿಸಿದೆ.
ನವರಾತ್ರಿಯಲ್ಲಿ ಶಕ್ತಿ ದೇವತೆಯಾದ ದುರ್ಗೆಯನ್ನು ಪೂಜಿಸುವುದಾದರೂ ದುರ್ಗೆಯಲ್ಲಿರುವ ಶಕ್ತಿಯು ಭಗವಂತನದೇ ಆದ ವಿಮಲ ಉತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ಬ್ರಹ್ಮಿ ಸತ್ಯ ಈಶಾನ ಅನುಗ್ರಹ ಎಂಬ 9 ಶಕ್ತಿಗಳೇ ಆಗಿವೆ. ಶಕ್ತಿಯ ಪೂಜೆಗೆ ರಾತ್ರಿ ಪ್ರಶಸ್ತವಾದ್ದರಿಂದಲೂ ನವರಾತ್ರಿ ಎನ್ನಲಾಗುತ್ತದೆ. ತತ್ರ ಸ್ಥಿತೋ ವಿಷ್ಣು ತತ್ತತ್ಶಕ್ತಿ ಪ್ರಬೋದಯನ್ ಏವ ಏವ ಮಹಾಶಕ್ತಿ ಭಗವಾನ್ ವಿಷ್ಣುರವ್ಯಯಃ. ಹೀಗೆ ನವರಾತ್ರಿಯಲ್ಲಿ ಪೂಜಿಸಲ್ಪಡುವ ಜಗತ್ತಿನ ಅಣುವಿನಲ್ಲೂ ತುಂಬಿರುವ ಭಗವದ್ಭಕ್ತಿಯನ್ನು ಗುರುತಿಸಿಕೊಂಡು ಆ ಶಕ್ತಿಗೆ ಮಣಿದಾಗ ಆ ವಸ್ತುಗಳಲ್ಲಿರುವ ಭಗವಂತನು ಅನುಗ್ರಹ ಮಾಡುವನು. ವಿವಿಧ ವಸ್ತುಗಳಾದ ಜಡ ಚೇತನಗಳಲ್ಲಿರುವ ಭಗವದ್ಭಕ್ತಿಯನ್ನು ಗುರುತಿಸಲೆಂದೇ ನವರಾತ್ರಿಯಲ್ಲಿ ಕುಮಾರಿಕಾ ಪೂಜೆ, ಬ್ರಾಹ್ಮಣರ ಪೂಜೆ, ಬೊಮ್ಮೆಗಳ ಪೂಜೆ, ಆಯುಧಗಳ ಪೂಜೆ, ಶಮಿ ಪೂಜೆ, ಕಪರ್ದಿ ಗಣಪತಿ ಪೂಜೆ, ಲಲಿತಾದೇವಿ ಪೂಜೆ, ಬೃಹತಿ ಗೌರಿ ಪೂಜೆ, ದುರ್ಗಾ ಪೂಜೆ ಇವುಗಳನ್ನು ಪೂಜಿಸಲು ವಿಧಿಸಲಾಗಿದೆ. ಈ ವಸ್ತುಗಳಲ್ಲಿರುವ ಭಗವಂತನ ಪೂಜೆಯನ್ನು ಮಾಡಿದಾಗ ದುಃಖವು ಪರಿಹಾರವಾಗಿ ಸುಖವನ್ನು ನಿರ್ಮಿಸಿ ಭಗವಂತನು ಕೊಡುವನು ಎಂದು ವಿಜಯದಶಮಿ ಎನಿಸಿದೆ. ವಿಜಯವನ್ನು ನೀಡಿ ಸುಖವನ್ನು ನಿರ್ಮಿಸಿಕೊಡುವುದು.